ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಎಷ್ಟೊಂದು ವಿಡಿಯೋಗಳು ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಮತ್ತೆ ಅಜ್ಜಿದು ಪಪ್ಪಂದು ಮನೆಯೊಳಗೆ ನಮ್ಮ ಈ ಕೂಡಿದ ಕುಟುಂಬ ನೋಡಿ, ಮನೆಯೊಳಗೆ ಹಿರಿ ಜೀವಗಳು ನೋಡಿ ಎಷ್ಟು ಖುಷಿ ಆಗ್ಬಿಟ್ಟಿದ್ದೀರಾ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ಹೇಳ್ತಾ ಇದ್ದೀರಾ ಕಮೆಂಟ್ ಒಳಗ ನೀವೇನ್ ಮಾತಾಡ್ತಾ ಇದ್ದೀರಾ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ನೀವು ಹೇಳೋದು ನಿಜಾನದ. ಯಾಕಂದ್ರೆ ಇಬ್ರು ಜನ MBBS ಮಾಡೋ ಡಾಕ್ಟರ್, ಈಗ ಒಬ್ರು ಡಾಕ್ಟರ್ ಆಗ್ಯಾರ, PG ತಯಾರಿ ಮಾಡ್ತಾ ಇದಾರ. ಈಗ ಮತ್ತೊಬ್ರು ಅವರ ಎಕ್ಸಾಮ್ MBBS ಫೈನಲ್ ಇಯರ್ ಅದಾರ, ಅವ್ರ ಎಕ್ಸಾಮ್ ಅದಾವ, ಅವ್ರ ಅಭ್ಯಾಸ ಮಾಡ್ಕೊತಾ ಇದಾರ. ಮನಿ ಒಳಗ ಹಿರಿ ಜೀವಗಳು ಇಬ್ರು ಅದಾರ. ಆಮೇಲೆ ಶಿಸ್ತಿನ ಸಿಪಾಯಿ ಯಜಮಾನ್ರ ಮನಿ ಒಳಗಿದಾರ. ಈ ರೀತಿ ಇರುವಾಗ ನಮ್ಮ ಮನಿ ಒಳಗ ಮಾತಾಡೋದ ನಿಧಾನಕ್ಕದ. ಇದಮ್ಮ ಹಿಂಗ ಮಾತಾಡ್ಬೇಕಾದ್ರೆ ಜೋರ್ಲೆ ಮಾತಾಡೋದು, ಜೋರಿದ ನಡೆಯೋದನೇ ಇಲ್ಲ ಇರೋದ್ರು. ಮತ್ತೆ ಇವತ್ತ ಶುಭ ಶನಿವಾರ. ನಾವು ಏನೇನ್ ಮಾಡ್ತೀವಿ, ನಮ್ಮ ಮನಿ ಒಳಗೆ ಏನೇನ್ ನಡೀತದ, ಯಾರು ಬರ್ತಾರ, ನೀವು ನೋಡಾಕ ರೆಡಿ ಇದ್ರಂದ್ರೆ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಸ್ವಾಗತ ಸುಸ್ವಾಗತ. ನಡೀರಿ ಇವತ್ತಿನ ವ್ಲಾಗ್ ನೋಡೋಣ. ಪೂರ್ತಿ ಕೊನೆವರೆಗೂ ಈ ವಿಡಿಯೋಗಳನ್ನ ನೋಡ್ರಿ, ಹಿಂಗ ಸಪೋರ್ಟ್ ಮಾಡ್ರಿ. ಮುಂಜಾನೆ ಅಭಿಮಾನಿಗಳೇ, ಶುಭ ಶನಿವಾರ. ನೋಡಿ, ಶನಿವಾರ ದಿನ ಏನ್ ಕೆಲಸ ನಡ್ತದ ನಮ್ಮ ಮನೆಯೊಳಗ. ಹಾಲು ಕಾಸ್ತಾ ಇದ್ದೀನಿ. ಈಗ ಇನ್ನೂ ಅವ್ರು ಬಂದಿಲ್ಲ ಕೆಲಸದವ್ರ. ನಾನು ಬೇಗ ಎದ್ದು ಈಗ ನಾನು ಪಟ ಕೆಲಸ ಮಾಡ್ಕೊಳ್ಳೋಣ ಅಂತ ನಾ ಬೇಗ ಹೇಳಾಕಿದ್ದೀನಿ. ನಿಮ್ಗೆ ಗೊತ್ತದ, ನಾ ಬೇಗ ಹೇಳ್ತೇನೆ. ಎಲ್ಲ ಸಾರದು ಬಿಸಿ ಮಾಡ್ತಾ ಇದ್ದೀನಿ. ಈಗ ಮೊಟ್ಟೆ ಬಾಯ್ಲ್ ಮಾಡೋಕೆ ಟೈಮ್ನಂಗೆ. ಆಮೇಲೆ ಚಾಯ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಎಷ್ಟು ಬೇಗ ಹೇಳ್ತೇವಲ್ಲ ಅಷ್ಟು ಬೇಗ ಕೆಲಸ ಆಗ್ತಾವ. ಅದಕ್ಕೆ 6:30 ಆಗೈತಿ ಈಗ. ಮತ್ತು ಕಣ್ತುಂಬ ನಿತ್ಯ ಆದಮೇಲೆ ಎದ್ದು ಬಿಡೋದು. ಮತ್ತು ಹೇಳೋಣ ಬೇಗ ಇಲ್ಲೆಲ್ಲ ಸ್ವಲ್ಪ ಪಾತ್ರೆ ಅದು ಹಚ್ಚೋದ ಕೆಲಸ ಮಾಡ್ಕೊಳ್ಳಿ ಅವ್ರೆ. ಆಮೇಲೆ ಇದು ಮುಂಜಾನೆ ಕೆಲಸ ನೋಡಿ. ಇದು ಇಡ್ಲಿ ಮಾಡ್ಲಿಕ್ಕೆ ನೆನೆಸೈತಿ. ಉದ್ದಿನಬೇಳೆ ಮತ್ತು ಸಾಬುದಾನಿ ಹಾಕಿ ನೆನೆಸಿದ್ದೀನಿ ರಾತ್ರಿ. ಈಗ ರುಬ್ಬೋದೈತೆ. ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಹೇಳ್ತೀನಿ ರುಬ್ಬಾಕ. ಮತ್ತು ಇದೆಲ್ಲ ರೆಡಿ ಮಾಡಿರ್ತೀನಿ. ಇಡ್ಲಿದ ಮಕ್ಳಿಗೆ ತಿನ್ನಾಕ. ದೋಸೆ ಅಂತೂ ನಿಮ್ಗೆ ಗೊತ್ತದ, ಮಾಡಿ ತಿನ್ನತ್ತೇವೆ ನಾವು. ಯಾವ ರೀತಿ ನಮ್ಗೆ ದೋಸೆ ಇಷ್ಟ ಆಗ್ಯಾವ ಅಂತ ಹೇಳಿ ಎಲ್ಲರಿಗೂ ನಮ್ಗೆ ಮಾಡಿಟ್ಟು ಅಂತಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಮ್ಗೆ ಶೇಂಗಾ ಹೋಳಿಗೆ ಬೇರೆ ಮಾಡೋದೈತಿ. ಶೇಂಗಾ ತಂದಿದ್ದಾರೆ ನಮ್ಮ ಮನೆಯವ್ರ. ಅದು ಬಂದು ನೋಡಿ ಅವರು ಅಭಿಮಾನಿಗಳೇ. ಮತ್ತು ನೋಡಿ, ನಮ್ಮ ಮನೆಯೊಳಗೆ ದೋಸೆ ಚಟ್ನಿ ತಯಾರಾಗ್ತಾ ಇದೆ. ಶಾಂಭವಿಗೆ ಬೆಳಿಗ್ಗೆ ಹಾಕಿ ತಿಂಡಿ ಮಾಡಿ ಅಭ್ಯಾಸ ಕೊಡ್ತಾಳೆ. ಇವತ್ತು ಶನಿವಾರ ಅವ್ರ ಎಕ್ಸಾಮ್ ಸಲುವಾಗಿ ರಜೆ ಕೊಟ್ಟಾರ. ಅದಕ್ಕೆ ಅವಳು ಅಭ್ಯಾಸ ಮಾಡ್ಕೊಟ್ಟು ಕೊಡ್ತಾಳೆ. ಒಳಗಡೆ ಮನೆಯೊಳಗೆ ಇರ್ತಾಳೆ ಇವತ್ತು. ಇಲ್ಲಿ ಬಾಸ್ಮತಿ ಅನ್ನ ನಮ್ಮ ಅತ್ತೆಯವ್ರ ಸಲುವಾಗಿ ಮೆತ್ತಗೆ ಅನ್ನ ನಡ್ದದ. ಆಮೇಲೆ ಇದು ನಮ್ಮ ಸಲುವಾಗಿ ಸೋನಾ ಮಸೂರಿ. ಆಮೇಲೆ ಎಲ್ಲರಿಗೂ ಬೆಳಿಗ್ಗೆ ಚಹಾ ಮಾಡಿ ಇಷ್ಟು ಹಾಲು ಉಳ್ದೈತೆ ನೋಡಿ. ಈಗ ಪಪ್ಪಾಗಷ್ಟು ಚಹಾ ಮಾಡಿಕೊಡ್ಬೇಕು, ಅವರು ಹೇಳ್ತಾರೀಗ. ಮತ್ತೆಲ್ಲ ಕೆಲಸಗಳು ನಡೆದಾವ, ಮತ್ತು ಮಾಡೋದೈತಿ ಇನ್ನು. ನನಗೆ ಎಲ್ಲರೂ ಬಂದು ಒಮ್ಮೆ ಊಟ ಕೂತಾರ. ಅನ್ನ ಇತ್ತಲ್ಲ ರಾತ್ರಿ, ಅದು ಹಾಕಿದ್ದು ತಿನ್ಕೊತ್ಕೂತಾರ ನೋಡಿ. ಎಲ್ಲರೂ ಕಬೂತರು, ಅವರು ಇವರು ಎಲ್ಲರೂ ಬಂದ ಉಳ್ದಿದ್ದ ಹೊರಗೆ ಹೋಗಿಂತಲೂ ಇಲ್ಲಿ ಹಾಕಿದ್ದು ಅಂತಂದ್ರೆ ಎಷ್ಟು ಇಷ್ಟಪಟ್ಟೆ, ಎಷ್ಟು ಖುಷಿ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತಿಂತಾರೆ. ಇವ್ರ ಕಡೆ ನೋಡೋದು ಕಲಿಯೋದು ಭಾಳ ಇದೆ. ನನಗಂತೂ ನನ್ನ ಖುಷಿನೇ ಇಲ್ಲೈತೆ ನೋಡಿ. ಇವ್ರು ಊಟ ಮಾಡೋದು, ಎಲ್ಲರಿಗೂ ಬಡಿಸೋದು ಮಾಡೋದು, ನನಗೆ ಎಲ್ಲ ಹೊಟ್ಟೆ ತುಂಬ ಅವ್ರು ತಿಂದ್ರೆ ನನಗೆ ಸಮಾಧಾನ ಆಗ್ತದೆ. ಹಾಂ ಅತ್ತೆ ಶಾಂಭವಿ, ಆಲ್ ದ ಬೆಸ್ಟ್. ಎಲ್ಲ ಸರಿಯಾಗಿ ಮಾಡ್ಕೋವಂಗ. ಪಪ್ಪಾನು ಇಲ್ಲಿ ಸ್ನಾನ ಕಳಿಸಿವಿ, ಅವ್ರು ಸ್ನಾನ ಮಾಡಿ ಬರೋದು. ಈ ಜಿಮ್ ಮುಗಿಸ್ಕೊಂಬಂದ ಮತ್ತೆ ಇದು ಕೆಲಸ ತೆಗೆದ್ರ ಮತ್ತೆ ಇಲ್ಲಿ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ. ಇಲ್ಲಿ ನೋಡಿ, ರೊಟ್ಟಿ ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡೋಣ ಅಂತ ಹೇಳಿ ಅಜ್ಜಿ ರೊಟ್ಟಿ ಸಲುವಾಗಿ ಗಲಾಟೆ ಎಬ್ಸಿದಾರೆ. ಅದ್ರ ಸಲುವಾಗಿ ಮೆತ್ತಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಪಪ್ಪ ಪೂಜೆ ಮಾಡತ್ತಾರ.
ಪಾಟ್ ಇದೆ, ದೊಡ್ಡ ಪಾಟ್ ಇದೆ. ಇದೆಲ್ಲ ನಮ್ಮ ಕಾರಿಂದಲೇ ಇಷ್ಟೆಲ್ಲ ಸಾಮಾನು ಹಾಕಿದ್ದೀವಿ. ಇದಕ್ಕೆ ಒಂದು 35,000 ರೂಪಾಯಿ ಖರ್ಚಾಗಿದೆ. ಸರ್ವಿಸಿಂಗ್ ಒಂದು 10,000, ಇದೊಂದು 35,000 ಅಂದರೆ ಟೋಟಲ್ ಹೆಚ್ಚು ಕಡಿಮೆ ಒಂದು 45,000-50,000 ಸರ್ವಿಸಿಂಗ್ ಈ ಸಲ ನಮ್ಮ ಎಕ್ಸ್ಪೆಂಡಿಚರ್ ಆಗಿದೆ. ಬಟ್ ಗಾಡಿ ಪರ್ಫೆಕ್ಟ್ ಇರಬೇಕಾಗ್ತದೆ. ದಾರಿಯಲ್ಲಿ ಹೋಗುವಾಗ ಬರುವಾಗ ಏನು ತೊಂದರೆ ಆಗಬಾರ್ದು ಅಂತೇಳಿ ನಾವು ಪ್ರಿಕಾಷನ್ಸ್ ತಗೋತಾ ಇರ್ತೀವಿ. ಅವರು ನೆಕ್ಸಾ ಶೋರೂಮ್ದವರು ಬೆಳಗಾಂದಲ್ಲಿ ಕೂಡ ಬಹಳ ಕೇರ್ಫುಲ್ಲಾಗಿ ಆಮೇಲೆ ಕ್ಲಿಯರಾಗಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಮಗಂತಂದ್ರೆ ಭಾಳ ರೆಸ್ಪೆಕ್ಟು ಕೊಡ್ತಾ ಅವರೆಲ್ಲ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ ಯು ಅವರಿಗೂ ಕೂಡ, ನೆಕ್ಸಾ ಶೋರೂಮ್ ಮಾಲಕರಿಗೂ, ಆಮೇಲೆ ನಮ್ಮ ಗಿರೀಶ್ ಡಾಂಗೆ ಅವರಿಗೂ ಕೂಡ. ಆಮೇಲೆ ಈ ಎಲ್ಲ ಪಾರ್ಟ್ಸ್ಗಳನ್ನು ಸ್ಪೇರ್ ಪಾರ್ಟ್ಸ್ ನಾವು ಎಲ್ಲ ನಿಮಗೆ ಸೋಚು, ನಮಗೂ ಗೊತ್ತಿಲ್ಲ ಏನಂತೇಳಿ, ಅದಕ್ಕೆ ಹೆಸರು ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಪಾರ್ಟ್ಸ್ ಇದು ಒಂದು ಮೇಜರ್ ಒಂದು ಸಣ್ಣ ಭಾಗ ಇದು ಕಾರಿಂದ. ಇದೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಇದೆಲ್ಲ ನಾವು ಶೇಖುಗೆ ಮತ್ತು ಯಾರು ಸಲ್ಮಾ ಅವರಿಗೆ ಇದೆಲ್ಲ ಸ್ಕ್ರ್ಯಾಪ್ ಮಾಡ್ಕೊ ಅಂತ ಕೊಡ್ತೀವಿ. ಅವರು ಅದನ್ನು ದುಡ್ಡು ಮಾಡ್ಕೊಂಡು ಅವರು ಜೀವನಕ್ಕೆ ಉಪಯೋಗ ಮಾಡ್ಕೋಬಹುದು. ओके, हे सर्व तुम्ही घेऊन जायचं, स्क्रॅप निघायचं, तुम्हाला किती काय पैसे तुम्ही घ्यायचं. ओके, थँक्यू, धन्यवाद. ओके, बंद करो. हां, ಮತ್ತೇನು ರೆಡಿ ಆದರು. ಬ್ಲ್ಯಾಕ್ ಕರಿ ಸಾಡಿ ಹಾಕೊಂಡು ರೆಡಿಯಾಗಿ ಕೂತಾರ ನೋಡಿ. ಇವತ್ತು ಆರಾಮಾಗಿದ್ದಾರೆ, ಮುಖ ನೋಡಿದ್ರೆ ಅನ್ಸತೈತಿ. ಮತ್ತು ನಮ್ಮ ಮನೆಯವ್ರ ಹೊಸ ಎಲ್ಲಿ ತೊಗೊಂಬಂದ್ರಿ? ते पानं आणल्यात बा, पानं घेऊन आला बघा. खायला तुम्हाला टेस्ट बरं झालं की खावा त्या. खाली गेलता. ಮನೆಗಳಿಗೆ 2 ಕಾಜು ಬರ್ತಿ ಹೊಡೆದಾವ. ಮತ್ತು ಮನೆ ಒಳಗೆ ನಮ್ಮ ಮಾಮಾರು ಬಂದಾರಂತ ಕೆಲಸದವ್ರು ಹೇಳಿರ್ತೀವಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಅವ್ರಿಗೂ ಒಂದು ಸ್ವಲ್ಪ ಸೊಪ್ಪು ಕೊಡ್ತೇವೆ ತಿನ್ನಾಕ. ಬಂದು ಹೋಗಿದ ಮೇಲೆ ಅವರು ಎಲ್ಲ ಮಾಡಿರ್ತಾರಲ್ಲ ಅವ್ರ ಸಲುವಾಗಿ, ಅದಕ್ಕೆ ಕೊಡೋನು ಸುಮ್ಮಕ್ಕೆ ಹೇಳಿ ಬರ್ತೀನಿ ತಿಂತಾಳೆ. ಯಜಮಾನ್ರು ಅನ್ನತ್ತಾರ ನಮಗೇನು ಊಟನ ಮಾಡಿಸ್ಬಿಟ್ಟಿಲ್ಲ ನೀ ಅಂತ. ಬೆಳಿಗ್ಗೆ ನಮ್ಮ ಊಟನ ಮಾಡಿಸ್ಬಿಡತ್ತಿಲ್ಲ ಅನ್ನತ್ತಾರ. ಮತ್ತು ಊಟ ಮಾಡಬೇಕಾಗ್ತದೆ, ಏನು ಮಾಡೋದು, ಅಷ್ಟು ಕೆಲಸನೂ ಮಾಡ್ತಾರೆ ಅವ್ರೆ. ಮತ್ತೇನು ಚಪಾತಿ ಬಂದು ಹೋಗ್ತಿಲ್ಲ. ದೋಸೆ ಇವತ್ತು ದೋಸೆ ತಿಂದಾರ. ಶಾಂಭವಿ ಬಾಗಲ ಸುತ್ತಿಗೆ ನಗಾತಾರೆ ಎಲ್ಲರೂ. ಈ ರೀತಿ ಆಗ ಕಾರಣ ಇಲ್ಲಿ ನೋಡ್ರಿ, ಯಜಮಾನ್ರು ತಿಕ್ಕಾತಾರೆ. ಅತ್ತೆಯವರು ಮಸಾಜ್ ಮಾಡ್ಕೊಳ್ಳೋರಂತ. ಯಾರ ಕಡೆನೂ ಮಾಡ್ಕೋತಿರ್ಲಿಲ್ಲ ಅವ್ರ. ಈಗ ಟೈಮ್ ಬಂದಾಗ ನಾವು ಚೇಂಜ್ ಆಗ್ಬೇಕಂತಾರಲ್ಲ, ಅದು ನಿಜಾನೇ ಐತಿ. ಯಜಮಾನ್ ತಿಂಡಿನೂ ಆತು, ಸ್ನಾನಕ್ಕೆ ಹೋದ್ರಿ. ಈಗ ಈ ರೀತಿ ಬಿಸಿನೀರು ಚಾಲು ಮಾಡಿಬಿಟ್ಟಿರ್ತೇವೆ ನಾವು. ಆಮೇಲೆ ನಮ್ದು ಕರೆಂಟ್ ಬಿಲ್ 2,000 ತನಕ ಬರ್ತದೆ. ಯಾಕಂದರೆ ಎಲ್ಲರಿಗೂ ಕಡಕ್ ನೀರು ಸಲುವಾಗಿ ನಾವೇನು ಚಿಂತೆ ಮಾಡಲ್ಲ. ಎಲ್ಲರಿಗೂ ಸ್ನಾನಕ್ಕೆ ಕಡಕ್ ಬಿಸಿ ನೀರು ನಾವು ಕೊಡ್ತೀವಿ. ಎಲ್ಲರೂ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡ್ತಾರೆ. ಅವ್ರು ಸ್ನಾನಕ್ಕೆ ಹೋಗಿದ್ದ ಮೊದಲು ಬಟನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೇವೆ. ಮತ್ತೆ ಅವ್ರು ಇಲ್ಲಿ ಕುಂತಿದ್ದಾರೆ ನೋಡಿ ರೆಡಿಯಾಗಿ. ಇದು ಮತ್ತು ನಮ್ಮ ದೇವರ ದರ್ಶನ ಮಾಡ್ಕೊಡ್ರಿ ನೀವು. ಮನೆಗಳೇ ಸ್ಪೆಷಲ್ ನಮ್ಮ ಮನೆ ಒಳಗೆ ಗೊತ್ತದ. ನಿನ್ನೆ ನೀವು ಮೀನಾ ತೊಗೊಂಬಂದಿದ್ದು, ನಾವೆಲ್ಲ ತೊಳೆದಿದ್ದು ಮಾಡಿದ್ದು. ಇವತ್ತು ಬಾಂಗಡ ಕಡಿ ಮನೆ ಒಳಗೆ ಈ ರೀತಿ ಬಾಂಗಡ ಸಾರು ಮಾಡಿದ್ದೀವಿ. ಬಾಂಗಡ ಅಂದ್ರೆ ಗೊತ್ತದ ನಿಮ್ಗೆ, ಬೆಳಗಾವಿ ಒಳಗೆ ಯಾವಾಗಲೂ ಸಿಗ್ತದೆ ಬಾಂಗಡ. ಮತ್ತು ಎಲ್ಲರಿಗೂ ಬಿಸಿ ಬಿಸಿ ಮೆತ್ತಗೆ ಚಪಾತಿ. ಎಲ್ಲರಿಗೂ ಚಪಾತಿ ಮಾಡಿದ್ದೀನಿ ನಾನು. ಅವರೆಲ್ಲ ಹಿಟ್ಟು ರೆಡಿ ಮಾಡಿಕೊಟ್ಟಿದ್ರು. ಚಪಾತಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಮತ್ತು ಗ್ರೇವಿ, ಫ್ರಾನ್ಸದ ಗ್ರೇವಿ ಮಾಡಿದ್ದೀವಿ. ದೊಡ್ಡ ಜಿಂಗಿ ಅಂತ ಹೇಳ್ತಾರದ. ಅದು ನಾಷ್ಟಾಗ ಬಿಸಿ ಬಿಸಿ ದೋಸೆ ಮಾಡಿದ್ದು ಎಲ್ಲರಿಗೂ. ಮತ್ತೀಗ ದೋಸೆ ನಾವು ತಿನ್ನೋದೈತಿ. ಈಗ ನಾನು ನಮ್ಮ ಕೆಲಸದವರೆಲ್ಲ ತಿನ್ನೋದೈತಿ. ಇನ್ನೂ ಅವ್ರು ತಿಂದಿಲ್ಲ. ಇಲ್ಲಿ ದೋಸೆ ಮಾಡಿಟ್ಟಿದ್ದೀನಿ. ಮತ್ತು ಇದು ರೊಟ್ಟಿ, ಈ ರೀತಿ ಮೆತ್ತಗೆ ರೊಟ್ಟಿ ಮಾಡಿಟ್ಟಿದ್ದೀವಿ. ನಾನೇ ಮಾಡಿದ್ದೀನಿ ರೊಟ್ಟಿ ಇವತ್ತು. ಆಮೇಲೆ ಎಲ್ಲರಿಗೂ ನಾಷ್ಟಾಗದು ಕೊಡೋಣ. ಮತ್ತಗ ಬಾಸ್ಮತಿ ಅನ್ನ ಐತಿ, ಜೀರಾ ರೈಸ್ ಅದು ಮಾಡಿದ್ದೀವಿ. ನಮಗೆ ಊಟ ಮಾಡೋಕೆ ಜೀರಾ ರೈಸ್ ಮಾಡಿದ್ದೀವಿ. ಸ್ಪೆಷಲ್ ದೋಸೆ ಜೊತೆ ತಿನ್ನುವ ಚಟ್ನಿ, ಕಡಲೆಬೇಳೆ ಚಟ್ನಿ. ಇದು ಭಾಳ ಇಷ್ಟ ಆಗ್ತೈತಿ. ಒಂದ್ಸರಿ ನಿಮ್ಗೆ ಇದ್ರ ಚಟ್ನಿದ ವಿಡಿಯೋನು ನಾನು ನಿಮಗೆ ಮಾಡಿಬಿಡ್ತೀನಿ. ತೂರಿ ಆಗೈತಿ ಟೈಮ. ಮತ್ತು ನಾನು ಬೆಳಿಗ್ಗೆ ಸ್ವಲ್ಪ ಮೊಟ್ಟೆ ಅದು ತಿಂದಿದ್ದೆ, ಚಾದು ಕುಡ್ದಿದ್ದೆ. ನನಗೆ ಮೊಟ್ಟೆ ಬೇಕು, ನನಗೆ ಪ್ರೋಟೀನ್ ಬೇಕು ನನ್ನ ಬಾಡಿಗೆ. ಅದಕ್ಕೆ ನಾವು ತಿಂತೀವಿ. ನೀವು ಮೊಟ್ಟೆ ತಿನ್ನಿಲ್ಲ ಅಂದ್ರೆ ಶೇಂಗಾ ತಿನ್ನಿರಿ, ನಡೀತದೆ. ನಿಮಗೆ ಅದ್ರಾಗೂ ಪ್ರೋಟೀನ್ ಸಿಗ್ತದಂತ. ಇದು ಇಡ್ಲಿ ಮಾಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇಡ್ಲಿ ಸಾಯಂಕಾಲ ಮಾಡ್ಬೋದು. ನಿನ್ನೆ ರಾತ್ರಿ ನೆನೆಸಿದ್ದೆ, ಇವತ್ತು ಮಿಕ್ಸರ್ ಮಾಡಿ ಇಟ್ಟಿದ್ದೀವಿ. ಮತ್ತು ಇದು ಮೊಸರು ಅದ. ಯಾರಾದ್ರೂ ಗೆಸ್ಟ್ ಅಚಾನಕ್ ಬಂದಾಗ ಮಾಡಿದಾಗ ನಮಗೂ ತಿನ್ನಕಂತ ಮೊಸರು ಸ್ವಲ್ಪ ಹೆಪ್ಪ ಇರೋ ಹಾಲೊಳಗೆ ಇಷ್ಟ ಮೊಸರು ರೆಡಿ ಮಾಡಿಟ್ಟಿದ್ದೀನಿ. ಜಾಗ ಹಚ್ಚಿದ್ದೀವಿ. ಮತ್ತು ಒಂದೊಂದಾಗಿ ರೇಷನ್ ಖಾಲಿ ಆದಮೇಲೆ ಒಂದು ಸಾಮಾನು ಲಿಸ್ಟ್ ಮಾಡಿರ್ತೀವಿ ಅವ್ರಿಗೆಲ್ಲರಿಗೂ. ಮೊಟ್ಟೆ ಅಂತೂ 1 ಸ್ಟ್ಯಾಂಡ್ 2 ಸ್ಟ್ಯಾಂಡ್ ತಂದಿದ್ದು. 1 ಸ್ಟ್ಯಾಂಡ್ ಮುಗ್ದೈತಿ, 1 ಸ್ಟ್ಯಾಂಡ್ ಐತಿ. ಈ ಕ್ಲೈಮೇಟ್ ಒಂದು ಮೊಟ್ಟೆ ತಿಂತೀವಿ ನಾವು ಎಲ್ಲರೂ. ಸಾರು ಮಾಡ್ತೇವೆ, ಆಮ್ಲೆಟು ಮಾಡ್ತೇವೆ.
ಅಪ್ಪಗೂ ನಾಷ್ಟ ಕರಿಯೋನೀಗ ಈ ನೀರು ತುಂಬಿಡ್ತೀವಿ ನಾವು ಬೆಳಿಗ್ಗೆ ಟಾಕಿ ತುಂಬಿಡ್ತೀವಿ. ಈ ರೀತಿ ನೀರಿಂದಿದೆ ಇಲ್ಲಿ. ಮತ್ತು ಎಲ್ಲರೂ ಇದ್ದಾಗ ನೀರು ಒಂದು ಟಾಕಿ ತುಂಬಿಟ್ವಿ ಅಂದ್ರೆ ನಮ್ದು ಇಲ್ಲಿ ನೀರು ಬೀಳ್ತಾವೆ ನೋಡಿ. ಭಾಳಷ್ಟು ವಿಡಿಯೋಗಳು ತೋರಿಸೇನ ನಿಮ್ಗೆ. ಅವ್ರ ಕೆಲಸದವ್ರು ಬಂದಾಗ ಒಂದು ರೌಂಡ್ ನೀರು ತುಂಬಿಡ್ತೀವಿ ನಾವು. ಮತ್ತು ಸಾಯಂಕಾಲ ತುಂಬ್ತೇವೆ. ಮತ್ತು ಪಪ್ಪ ಇಲ್ಲಿ ಅಪ್ಪಂದಾರ ಡಾಕ್ಟರ್ ಶರಣ್ ಕುಮಾರ್ ದಾರಿ ಕಾಯ್ತಾರೆ. ಟ್ಯಾಬ್ಲೆಟ್ ತೋರ್ಸವ್ರದಾರಂತ. ಮತ್ತು ಅಜ್ಜಿನೂ ಕೂತಾರ. ಮಲ್ಕೊಳ್ಳೋದು ಅಜ್ಜಿದ ಮಲ್ಕೊಳ್ಳೋದು ಇದು ಬಂದೈತಿ ಈಗ. ಮೋಸ್ಟ್ಲಿ ಮಲ್ಕೋತಾರೆ ಅನಿಸ್ತೈತೆ. ಅವ್ರ ಕೊತ್ತಲ್ಲಿ ಮಲ್ಕೊಳತ್ತಾರ. ಅದಕ್ಕೆ ದೋಸೆ ತಿಂದಿರ್ತಾರಲ್ಲ ಅವ್ರು ಕೊತ್ತಲ್ಲಿ ಮಲ್ಕೋತಾರೆ. ಅಪ್ಪಗೂ ಅಷ್ಟು ಭೇಟಿ ಮಾಡ್ಸೋನು ಅಂತ ಹೇಳಿ ಅಪ್ಪಗೆ ಕರಿಯಾತೇನೆ. ಕೆಳಗೆ ಅವ್ರು ದಾರಿ ಕಾಯ್ಕೋತ ಕೂತಿರ್ತಾರೆ. ಪಾಪ ಭೇಟಿಯಾಗಿಲ್ಲ ಏನಿಲ್ಲ ನಂಗಂತ. ಮೊದಲೇ ಹಿಂಗೆ ಕುಂತಲ್ಲೇ ಮಲ್ಕೋತಿರ್ಲಿಲ್ಲ ಅವ್ರು. ಈಗೆಲ್ಲ ದೋಸೆ ಅದು ತಿನ್ನತ್ತಾರಲ್ಲ ಮಾಡತ್ತಾರ. ನಿದ್ದೆ ಬರತೈತೆ ಅವರಿಗೆ. ಒಂದು ಸ್ವಲ್ಪ ಮಲ್ಕೊಂಡು ಹೇಳಿ ನಂದ್ರದ್ದು ಪೂಜೆ ಚಾಲು ಆತೀಗ. ಅವ್ರಿಗೆ ನಮಸ್ತೆ ಮಾಡದ ವಿಭೂತಿ ಉಂಡಿ ತೊಗೊಂಬರ್ತೇರಿ ನೋಡ್ರಿ. ಇವತ್ತು ಶನಿವಾರ ಇದೆ. अभ्यास करायला काय ग्रुप नको इथं असतो मी ते आमचं पण दिलंच येतं ते ऑफिसचं काम दिलंच येतं घरामध्ये बसून करायचं ओके ಒಂದೇ ದಾರಿ ಕಾಯ್ತಾರ ನೋಡಿ. ಆರಾಮೈತೇನಿ ಕೇಳ. ಅಲ್ಲಿ ನಿಲ್ಲು. ಆರಾಮೈತೇನಿ ಇಲ್ಲಿ ಹೆಂಗೈತಿ ಕೇಳ. ಈ ಕಡೆ ಮುಖ ಮಾಡ. ಪಾಪ ಈಗ ಮಾಡಕ್ ಬರೋದಿಲ್ರಿ. ಬೆಳಿಗ್ಗೆ ನಾಷ್ಟ ಮಾಡೋಕ್ಕಿಂತ ಮೊದಲ್ರಿ ಮಾಡೋದು. ಶುಗರ್ ನಿಮ್ದು ಚೆಕ್ ಮಾಡೋದಿದ್ರೆ ಇಲ್ಲ ಬೆಳಿಗ್ಗೆ ಮಾಡಿಲ್ರಿ. ಹಾ ಅಲ್ಲ ನಾಷ್ಟ ಶುಗರ್ ಚೆಕ್ ಮಾಡೋಕ್ಕಿಂತ ಮೊದಲ ಬೆಳಿಗ್ಗೆ ಒಂದ್ಸಲ ಮಾಡೋದ್ರಿ. ಮತ್ತು ಊಟ ಆದ್ಮೇಲೆ ಮಾಡೋದು. ಎರಡು ಟೈಪ್ ಇರ್ತಾವ್ರಿ ಅವು. ಮತ್ತು ಜೋಡಿ ಇಬ್ರು ಮಾಡಲಿ. ಅಪ್ಪಂದು ನಾಷ್ಟ ನಡೆದೈತಿ ಇಲ್ಲಿ. ಫ್ರಾನ್ಸ್ ತಿಂತ ಇದ್ದಾನೆ. ಇಷ್ಟ ಆಗ್ತೈತೆ ಅವಂಗ. ಹಾಕೊಂಡು ನಡೀರ್ಲ ಔಷಧಿ ಹಾಕೊಂಡು ನಡೀರಿ. ಕಣ್ಣಾಗ ಔಷಧಿ. ಹಾ ಅತ್ತೆ ಮಳಿ ಬರತೈತ್ರಿ. ಅದಕ್ಕೆ ನಾನು ನಿನ್ನೆ ಫ್ರಾನ್ಸ್ ಎಲ್ಲ ಫ್ರೈ ಮಾಡ್ಲಿಲ್ಲ ನಾವು. ಅಂದ್ರೆ ಸಮ್ಮಗೂ ಇದು ಗ್ರೇವಿ ಇಷ್ಟ ಆಗ್ತೈತೆ ಫ್ರಾನ್ಸ್ ಅದು. ಅದಕ್ಕಾಗಿ ಹೇಳ ಒಂದು ಸ್ವಲ್ಪ ಮಾಡ್ತಾ ಇರಿ ಅಂತ. ಮತ್ತು ಇದು ಚಲೋ ಆಗ್ತೈತೆ ಈ ರೀತಿ ಮಾಡಿರಿ ಅಂತಂದ್ರೆ ಅನ್ನದ ಜೊತೆ ಸಾರು ಜೊತೆ. ಫ್ರಾನ್ಸ್ ಅದು ಗ್ರೇವಿ ಮಾಡೈತಿ. ಸಾಂಬಾರು ಮಾಡಿಲ್ಲ. ಈ ರೀತಿ ಅಭಿಮಾನಿಗಳೇ ಇಲ್ಲಿ ನೋಡಿ. ನಮ್ಮ ಅತ್ತೆನೂ ಹೆಂಗೆ ಎರಡೆರಡು ಜೋಡಿ ಇಟ್ಕೋತಾರೆ. ನಮ್ಮ ಅತ್ತೆಂದ ಸ್ವಭಾವ ಏನೈತೆ ಅಂದ್ರೆ ಒಂದು ಔಷಧಿ ಮುಗಿಯೋಕ್ಕಿಂತ ಮೊದಲು ಒಂದು ಔಷಧಿ ತಂದು ಇಡ್ಬೇಕು ಅವರಿಗೆ. ಒಂದು ಗುಳಿಗೆ ಪ್ಯಾಕೆಟ್ ಅವ್ರಿಗೆ ತಂದಿಡ್ಬೇಕು. ಅದು ಇನ್ನೂ ಮುಗ್ದಿರೋದಿಲ್ಲ ಆದ್ರೂ ತಂದಿಡೋದು. ತಲೆ ಕಟ್ಟೋ ಬಟ್ಟೆ ಅದೆಲ್ಲ ಒಂದು ತೊಳ್ಯಾಕ ಹೋಗ್ತಿದ್ವಿ. ಕಪಾಟು ಹುಡ್ಕ್ಯಾಡಿದ್ರೆ ಎಷ್ಟು ಹೊತ್ತಾತ ಹುಡ್ಕ್ಯಾಡಿದ್ರು ಸಿಗುವಾತ. ಆಮೇಲೆ ನಮ್ಮ ಮನೆಯವ್ರು ಏನ್ ಮಾಡ್ಯಾರು ಅವರಿಗೆ ಎಲ್ಲ ಕಪಾಟು ಭಾಳ ಬಟ್ಟೆ ಅದಾವ ಇಲ್ಲಿ. ಎಲ್ಲ ಅವರಿಗೆ ಪಾಪ್ ತೆಗಿಯೋದು ಇಡೋದು ಮಾಡ್ತಾರೆ ಅಂತ ಹೇಳಿ ನಾ ಏನ್ ಮಾಡೋನು ಮಮ್ಮಿಗೆ ಸ್ವಲ್ಪ ಜಾಗ ಐಸ್ ಮಾಡ್ಕೊಳ್ಳೋಣ ಅಂತ ಏನ್ ಮಾಡ್ಯಾರ. ಆಮೇಲೆ ಗಂಟು ಕಟ್ಟಿ ಅಲ್ಲಿ ಗಪ್ಪು ಚುಪ್ಪು ಇಟ್ಬಿಟ್ಟಿದ್ದಾರೆ. ನನಗೆ ಹೇಳೇನೇ ಇಲ್ಲ ಅವ್ರು ಇದು ಬಟ್ಟೆ ನಾ ತೆಗ್ದೇನಿ ಮಾಡೇನಿ ಅಂತ ನಂಗೆ ಗೊತ್ತೇ ಇಲ್ಲ. ನಾ ಇದ್ಯಾರು ಗಂಟು ಇಟ್ಟಾರು ಇದ್ಯಾರು ಗಂಟು ಏನ್ ಇರ್ಬೋದು ಇದ್ರೊಳಗ ನೋಡೋಣ ಅಂತ 2-3 ದಿನ ನೋಡ್ದೆ ನಾನು. ಇದೇನಿದೆ ಗೊತ್ತಾ, ನಮ್ಮ ಔಷಧಿ ಬಟ್ಟೆ ಇವು. ನಮ್ಮ ಔಷಧಿ ಅಂದ್ರೆ ಗೊತ್ತದ. ನಮ್ಮ ಮನೆಯವ್ರ ಅಕ್ಕ ಅವ್ರು ಬರ್ತಾರಲ್ಲ ನಮ್ಮ ಮನೆಗೆ, ಅವ್ರ ಬಟ್ಟೆಗಳು ಇವೆಲ್ಲ. ಅವರು ಬಂದಾಗ ಸಾಡಿ ಬ್ಲೌಸ್ ಅವ್ರಿಗೂ ಬೇಕಾಗ್ತದ. ತಲೆ ಕಟ್ಟೆ ತಲೆ ಕಟ್ಟೋ ಬಟ್ಟೆ, ಸ್ನಾನ ಮಾಡಿಸಿ ಕೂಡಲೇ ತಲೆ ಬಟ್ಟೆ. ಅವಾಗ ಗಡ್ಬಡಿ ಆಗ್ತದಂತ ಏನ್ ಮಾಡಿದೀನಿ ನಾನು, ಅವ್ರಿಗೆ ರೆಡಿ ಮಾಡಿ ಬ್ಲೌಸ್ ಸಹಿತ ಇಲ್ಲೇ ಟೇಲರ್ ಅವ್ರು ಕರೆಸಿ ಬ್ಲೌಸು ಹೊಲಿದಿಟ್ಟೇವು. ಬರುವಾಗ ನಮ್ಮ ಔಷಧಿ ಖಾಲಿ ಕೈಲೇ ಬರೋದು ಅಲ್ಲಿಂದ. ಮತ್ತ ಖಾಲಿ ಕೈಯಲ್ಲಿ ಬಂದ್ರೆ ಸಾಕು. ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಾವೆಲ್ಲ ಅವ್ರಿಗೆ ಬಟ್ಟೆಗಳ ವ್ಯವಸ್ಥೆ ಎಲ್ಲ. ಯಾಕಂದ್ರೆ ಬರುವಾಗ ಬೀಳೋದು ಮಾಡೋದು, ಯಾಕಂದ್ರೆ ಅಕಸ್ಮಾತ್ ಪಾಪ ವಯಸ್ಸಾದವರು ಅಂತ ಹೇಳಿ ಬಸ್ಸಿಗೆ ಹತ್ತೋದು ಇಳಿಯೋದು ನಡೆಯೋದು ತೊಂದರೆ ಆಗ್ತದ ಅಂತ ಹೇಳಿ ನಾವೆಲ್ಲ ಬಟ್ಟೆಯಲ್ಲಿ ಇಟ್ಕೊಂಡಿದೀವಿ. ಆಮೇಲೆ ಅದೇ ರೀತಿ ನಮ್ಮ ಪಪ್ಪಂದು ಬಟ್ಟೆ ನಮ್ಮ ಮನೆ ಒಳಗ ಅದಾವ. ಅವ್ರದ್ದು ಹಂಗ ಹೋಗುವಾಗ ಒಂದ್ ಸ್ವಲ್ಪ ಅವ್ರು ಬಟ್ಟೆ ಕೊಡೋದು, ಇಲ್ಲಾಂದ್ರೆ ಇಲ್ಲೇ ಇರ್ತಾವ. ಅಲ್ಲಿಂದ ಅಲ್ಲೇ ಹಾಕೋತಾರ, ಇಲ್ಲಿ ಹಾಕೋಣ. ಬಟ್ಟೆಗಳು ಭಾಳ ಅದಾವ. ಮತ್ತೆ ಬರೀ ಬಂದಿಗೆ ದೊಡ್ಡಲ್ಲ. ಯಾಕಂದ್ರೆ ಇಷ್ಟೆಲ್ಲ ಪಡ್ಕೊಂಡ್ ಬರ್ಬೇಕಂದ್ರೆ ಭಾಳ ಪುಣ್ಯ ಮಾಡಿ ಬರ್ಬೇಕು. ಮುಪ್ಪಿನ ಕಾಲದಾಗ ಸೇವೆ ಮಾಡೋರು ಮನ್ಯಾಗ ಸಿಗ್ಬೇಕಂತಂದ್ರೆ ಅದು ಎಲ್ಲರೂ ಸಿಗೋದಿಲ್ಲ. ಭಾಳ ಕಡಿಮೆ ಜನರು ಸಿಗ್ತದೆ. ಅಂದ್ರೆ ನಾವು ಪುಣ್ಯ ಮಾಡಿದಲ್ಲ, ಯಾರು ಸೇವೆ ಮಾಡ್ಕೋತಾ ಇದಾರ ಅವ್ರು ಪುಣ್ಯ ಮಾಡಿ ಬಂದಿರ್ತಾರೆ. ನಮ್ ಪುಣ್ಯಕರ ನಮ್ಗಿಂತ ಹೆಚ್ಚಿಗೆ ಅವ್ರು ಪಡ್ಕೊಂಡ್ ಬಂದಿರ್ತಾರ. ಯಾಕಂದ್ರೆ ಪುಣ್ಯ ಅವರು ಮಾಡಿಸ್ಕೋತಾ ಇದಾರೆ ನಮ್ಮ ಕಡೆಯಿಂದ. ಇಲ್ಲಾದ್ರೂ ದುಃಖಿಸ್ತಾರೆ. ಅದು ಬೇರೆ ಸ್ಟೇಜ್. ಅದವ್ರು ಬಿಯಾಂಡ್ ಅವ್ರ ಥಿಂಕಿಂಗ್ ಪವರ್ ಎಲ್ಲ ಹೋಗಿರ್ತದ ಅವಾಗ. ಅತ್ತೆ ಅವ್ರದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಏನಂದ್ರು ಬಾಯಿ ವಿಡಿಯೋ ಮಾಡ್ತೇನೆ ನನ್ನ ಕಡೆ ಕೊಡಂತ. ಅವ್ರ ಮ್ಯಾಲೆ ಕೆಲಸ ಕೊಟ್ಟಿದ್ರೆ ಅವ್ರದೇನೋ ಎಲ್ಲ ಲ್ಯಾಪ್ಟಾಪ್ ಒಳಗೆ ಮಾಡ್ಕೊಂಡ್ ಕೂತಿರ್ತಾರೆ. ಎಲ್ಲ ಇಲೆಕ್ಷನ್ ನಿಂಗೆ ಗೊತ್ತದ ಈಗ, ಅದು ಎಲ್ಲ ಕೆಲಸ ನಡೆದಾವ. ಅತ್ತೆ ಮಲ್ಕೋರೀಗ. ಓಕೆ ಆಯ್ನ ಕನ್ನಡ ಔಷಧಿ 2 मिनिट थांबा. तिथे थांबा 2 मिनिट.
ಚಪ್ಪಲ್ ನನಗೆ ಅಭಿಮಾನಿಗಳೇ, ನಮ್ಮದು ನಾಷ್ಟ ಆಯ್ತು. ಹೊತ್ತು ತುಂಬ ದೋಸೆ ಚಟ್ನಿ ಅದು ಎಲ್ಲ ತಿಂದೆ. ಮತ್ತೀಗ ಮನೆಯವರು ಏನು ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಲ್ಲ ತಯಾರು ಮಾಡ್ಕೊತಾ ಇದ್ದಾರೆ. ಇಲೆಕ್ಷನ್ ಮಾಡ್ಕೊಳ್ಳಿ. ಶಾಂಭವಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಒಳಗಡೆ, ಅವಳು ಮಾಡ್ಕೊಳ್ಳಿ. ಅಪ್ಪಂದ ಒಂದು ಎಲ್ಲ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದಾನೆ, ಅವನು ಮಾಡಲಿ. ಅತ್ತೇನು ಆರಾಮ ದೋಸೆ ತಿಂದ ಆರಾಮ್ ಅಂದ್ಕೊಂಡಾರ, ಅವರು ಮಾಡ್ಕೊಳ್ಳಿ. ಪಪ್ಪ ಟಿ ವಿ ನೋಡ್ಕೊಂಡು ಕುಂತಿದ್ದಾರೆ, ಅವರು ಕೊಡಲಿ. ನಾನು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡೆ ವಿಡಿಯೋ ಎಡಿಟಿಂಗ್ ಮಾಡತ್ತೀನಿ. ನಾನು ಈಗ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ, ಮತ್ತು ಆಮೇಲೆ ನಿಮಗೆ ಸಿಗ್ತೀನಿ ನಾನು. ಯಾಕೆ ಬಾಬುಜಿ, ಮತ್ತೇನು ಬೇಕಾಗೈಚಿ? ಹೌದು, ಮಲ್ಕೊಂಡ್ರೆ ನಿದ್ದೆ ಆತಿತ್ತು. ಹಾಂ ಈಗ ಹಾಂ ಬರ್ರಿ. ಹಳೆ ಬಂದ ಹಾಂ ಊಟ ಮಾಡಿ ಹೇಳ್ರಿ ಬಸಿರ. ಹಾಂ ಹ್ಞೂ ಯಪ್ಪ ಬನ್ನಿ. ಆರಾಮೈತೇನಿಲ್ರಿ? ಊಟ ಕೂತ್ರೆ ಮಾಡಿ ಅತ್ತೆ ಅದು ಇಲ್ಲಿ ಪಪ್ಪಾರದು ಅಜ್ಜಿಗೆ ಎಬ್ಸ್ಕೊಂಬಂದರು. ನಮ್ಮ ಪಪ್ಪಾರ ಹೋಗಿ ಎಬ್ಸ್ಕೊಂಬಂದ್ರಿ ಊಟಕ್ಕೆ. ಮನೆಯವ್ರಿಗೂ ಪ್ಲೇಟ್ ಮಾಡಿ ಇಟ್ಟಿದ್ದೀವಿ. ಈಗಲೇ ಶುಭ ಸಂಜೆ ನೋಡಿ, ಟೈಮ್ 5 ಗಂಟೆ ಆಯ್ತೀಗ. ಚಾಯ್ ಟೈಮ್ ಆಗದ, ಹಾಲು ಕಾಸ್ತಾ ಇದ್ದೀನಿ. ಚಾಯ್ ಮಾಡೋಣ. ಪಪ್ಪಾನೂ ಎದ್ದಾರೆ, ಅತ್ತೇನೂ ಎದ್ದು ಕೂತಾರೆ. ಮತ್ತು ಅಡುಗೆನೂ ಐತೀಗ. ಮತ್ತು ಸಾಯಂಕಾಲ ಏನಾದ್ರು ಸ್ವಲ್ಪ ಚಿಕನ್ ತೊಗೊಂಬಂದ ಇಡಾವ್ರದೇವು ಫ್ರಿಜ್ ಒಳಗೆ, ನಾಳೆ ಮಾಡೋಕ್ಕಂತ. ಮತ್ತು ಈ ರೀತಿ ಎಲ್ಲ ಪಾತ್ರೆ ಎಲ್ಲ ಹಚ್ಚಿ ಹೋಗಿದ್ದಾರೆ. ಎಲ್ಲ ಚಕ ಅಡುಗೆ ಮನೆಯೆಲ್ಲ. ಅಭಿಮಾನಿಗಳೇ, ಚಾಯ್ ಮಾಡೋಕ್ಕಿಟ್ಟೆ ಈಗ ಚಾದ ಎಲೆ ಇದೆ ಅಲ್ಲಿ, ತೊಗೊಂಬರು ನಡೀರಿ. ಹಿಂಗೆ ನಡೆದೈತಿ. ಜಾಗನೂ ಸ್ವಲ್ಪ ಒಣಗದ, ಆರಾಮ ವಾಕಿಂಗ್ ಮಾಡಲಿ ಅವರು. ಸ್ವಲ್ಪ ಮಳೆನೂ ಕಮ್ಮಿ ಆಗೈತಿ. ಈಗ ಎಲೆ ಹಚ್ಚಿದ್ದೇವೆ ನಾವು. ಸೊ ಬಿಸಿ ಬಿಸಿ ಚಾಯ್ ಕುಡಿತಾರೆ ಈಗ. ನಮ್ಮ ಅತ್ತೆಯವ್ರ ನೆಗಡಿ ಕೆಮ್ಮ ಕಡಿಮೆ ಆಗ್ತಾ ಇಲ್ಲ, ಗಂಟ್ಲು ಕೆರೆಸೋದು ಅದು ಇದು ಆಗ್ತಾ ಇದೆ ಅವ್ರದ್ದು. ಅದಕ್ಕೆ ಸ್ವಲ್ಪ ಈ ರೀತಿ ಚಾದ ಎಲೆಯನ್ನು ತೊಗೊಂಡು ಹೋಗಿ ಚಾಯ್ ಮಾಡೋಣ ಅಂತ. ಒಳಗೆ ಸಹಿತ ಹಚ್ಚಿದ್ರೆ ನಡೀತದೆ. ಚಾಯ್ದು ಇದು ವಾಸನೆನೇ ಭಾಳ ಟೇಸ್ಟ್ ಇರ್ತದೆ. ಒಬ್ಬೊಬ್ರಿಗೆ ಭಾಳ ಇಷ್ಟ ಆಗ್ತದೆ ಇದ್ರ ಚಾಯ. ನೀವು ಕುಡ್ದಿರ್ಬೇಕು. ಮುಂಚೆ ಊರ ಕಡೆ ಅದು ಹೋದಾಗ ಅವ್ರು ಮಾಡಿರ್ತಾರೆ, ಅಲ್ಲಿ ಅವರು ಎರಡನ್ನೋಗಿ ಹಚ್ಚಿಟ್ಟಿದ್ದೀವಿ. ಇಲ್ಲಿ ಯಾರಾದರೂ ಬಂದಾಗ ಬಿಸಿ ಬಿಸಿ ಚಾಯ್ ಮಾಡಿಕೊಟ್ಟಿರ್ತೀವಿ, ಇಷ್ಟ ಭಾಳ ಆಗ್ತದೆ. ಆಮೇಲೆ ಈ ರೀತಿ ಜಜ್ಕೋಬೇಕು ಸ್ವಲ್ಪ. ಇದು ಜಜ್ಕೊಂಡ್ರೆ ಅದು ಸ್ಮೆಲ್ ಚಲೋ ಬರ್ತದೆ ಚಾ ಒಳಗೆ. ಚಾ ಕುದಿತಾ ಇದೆ ಇಲ್ಲಿ. ಹಿಂಗೆ ಕುಡಿತಾನೆ ಇರ್ತೀನಿ. ಗ್ಲಾಸ್ ತುಂಬಿ ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ನನಗೆ ನೀರೇ ಬೇಕು. ಪಪ್ಪ ಬರ್ರಿ ಚಾ ಕುಡಿ, ಬರ್ರಿ ಚಾ ತಗೋರಿ. ನಮ್ಗೆ ಯಾಕೆ ಅವಾಗ ತಿನ್ಸಿದೇಳಿ ಸಣ್ಣಾಗಿದ್ದಾಗ? ನಮಗೂ ಹಂಗೆ ಬಿಟ್ಟು ಬಿಡ್ಬೇಕಾಗಿತ್ತು. ನಾವು ಸಣ್ಣಾಗಿದ್ದು ಅವಾಗ ನನ್ನ ಪೇಡ ಮತ್ತೆ ಈಗೂ ತಿಳಿಯೋದಿಲ್ಲ ಅಂತ ತಿಳ್ಕೊಳ್ಳೋದ್ರಿ. ನನ್ನ ಪೇಡ ನನ್ನ ಲಾಡು ಅಂತ ಅಂದ ನಮಗೆ ಬೆಳೆಸಿದ್ರಿ. ಮತ್ತು ನಾವೀಗ ನೋಡ್ಕೊಳ್ಳೋವ್ರ, ಯಾಕಂದ್ರೆ ನಮ್ದು ಕರ್ತವ್ಯನೇ ಐತದ. ಚಾ ಮಾಡೋದಂದ್ರೆ ಏನು, ಚಾ ಮಾಡಿಕೊಡೋದು ಮಗಳ ಕರ್ತವ್ಯನೇ. ಮಗಳು ಚಾ ಮಾಡ್ಕೊಡತ್ತಾಳು, ಅತ್ತಿಗೆ ಮಾಡ್ಕೊಡತ್ತ, ಹಂಗೆ ಅಪ್ಪಗೂ ಮಾಡ್ಕೊಡತ್ತಾಳು. ಈಗ ನೀವು ಹಿಂಗೆ ಅನ್ಕೊಂಡ್ರೆ ಪಪ್ಪ ಹಂಗಿಲ್ಲ, ನಮ್ಮದು ಒಂದು ಸ್ವಲ್ಪ ಋಣ ತೀರ್ಸಾಕ ನಮಗೂ ಒಂದು ಅವಕಾಶ ಮಾಡಿಕೊಡ್ರಿ. ನೀವು ಮಾಡಿದ್ದ ಒಂದು ಸ್ವಲ್ಪ ತೀರಿಸ್ತೇವಲ್ಲ. ತಂದೆ ತಾಯಿ ಋಣ ಅಂತೂ ತೀರ್ಸಕ್ಕೆ ಸಾಧ್ಯ ಇಲ್ಲ ನಾವು. ಒಂದು ಅದಂತೂ ಎಷ್ಟು ಮಾಡಿದ್ರು ತೀರ್ಸಕ್ಕೆ ಬರೋದನೇ ಇಲ್ಲ ನಮಗೆ. ಮತ್ತು ನೀವು ಒಂದು ಕಪ್ ಚಹಾ ಕೊಟ್ರೆ, ಒಂದು ತಿಂಡಿ ಮಾಡಿಕೊಟ್ರೆ, ಅಡುಗೆ ಮಾಡಿಕೊಟ್ರೆ, ಇಷ್ಟೇ ಇದು ಮಾಡತ್ತೀರಂದ್ರೆ ಏನು ಮಾಡೋದು ಹೇಳ್ರಿ ಈಗ? ಹೊರಗಿನವ್ರಿಗೆ ಮಾಡ್ತಾರೆ. ನಾವು ಪರಿಚಯ ನಮ್ಮ ಅಪ್ಪ ನಮ್ಮ ಅತ್ತೆಯವ್ರಿಗೆ ಮಾಡಕ್ಕೆ ನಮಗೇನ್ರಿ? ಏನೂ ಪರಿಚಯದವ್ರು ಇಲ್ಲದೇ ಇದ್ದವ್ರು ಮಾಡ್ತಾರ್ರಿ ಹೊರಗೆ. ಮತ್ತು ನೀವು ಹಿಂಗೆ ತಿಳ್ಕೊಬಾರ್ದಲ್ಲ. ನೀವು ಖುಷಿ ಪಡ್ಬೇಕಾ? ನಮ್ಮ ಮಕ್ಕಳಿಗೆ ಇದರಿಂದ ನಮ್ಮ ಮಗಳಿಗೆ, ನಮ್ಮ ಅಳಿಯಾಗ, ಅವ ಮೊಮ್ಮಕ್ಕಳಿಗೆ ಎಲ್ಲ ನಮ್ಮ ಆಶೀರ್ವಾದ ಇರ್ತೈತಿ ಅಂತ ನೀವು ಆ ರೀತಿ ಇದು ಮಾಡೋದು. ನೀವು ಅದ್ರ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಖುಷಿ ಪಡೋದು. ಯಾಕಂದ್ರೆ ನೀವು ಕಷ್ಟಪಟ್ಟು ಈ ಮನೆಗೆ ಕೊಟ್ಟಿದ್ದೀರಿ. ನೀವು ನಮಗೆ ಎಲ್ಲ ಒಳ್ಳೇದು ಮಾಡಿ ನೀವು ಹುಡ್ಕ್ಯಾಡಿ ಕೊಟ್ಟ ಮೇಲೆ ನಾವು ಇಲ್ಲಿ ಬಂದೇವೇನಿಲ್ಲ. ಈ ಮನೆಗೆ ಆರಾಮಾಗಿ ಬಂದೇವ್ರಿ. ಇಲ್ಲಿ ಅಮ್ಮತಾಗಿ ನಮಗೆ ಇಲ್ಲಿ ಬಂದೇವಿ. ಎಲ್ಲ ನಮ್ಮ ನೋಡ್ಕೊಂಡು ಮಾಡ್ಕೊಂಡು ಮದುವೆ ಮಾಡಿ ನಮಗೆ ಇಲ್ಲಿ ತಂದು ಕೊಟ್ಟವ್ರು ಯಾರು? ಈ ಮನೆಗೆ ನಮ್ಮ ತಂದು ಮಾಡಿದವ್ರು ಯಾರು? ಅದೆಲ್ಲ ನೀವು ಬಿಡಾತೇರಿ. ನಮಗೆ ಸೇವ್ ಮಾಡ್ಕೊಳಕ್ಕೆ ಬಂತು. ಅದೆಲ್ಲ ತಲೆಗಿನ ತೆಗಿ. ಎಲ್ಲ ತಲೆಗಳಿಗಿನ ತೆಗೀರಿ, ಆರಾಮಾಗಿರಿ. ಎಲ್ಲ ಸಮಾಧಾನ ಐತಿ, ಎಲ್ಲ ಚಲೋನ ಐತ್ರಿ. ಅತ್ತೆಯ ಚಾ ಕುಡೀರಿ. ಅಭಿಮಾನಿಗಳೇ, ಹಾಲು ಕಾದಾಯ್ತು ನೋಡಿ. ಹಾಲು ಬಿಸಿ, ಹಾಲು ರೆಡಿ ಆಯಿತು. ಅಷ್ಟೋ ತನಕ ಅಲ್ಲಿ ನಮ್ಮ ಪಪ್ಪಾರು ಮಾತಾಡ್ತಾರೆ, ಅವರಿಗೆ ಸಮಾಧಾನ ಮಾಡಿ ಬಂದೆ. ಏನು ಮಾಡ್ತೀರಾ ಅಭಿಮಾನಿಗಳೇ? ತಂದೆ ತಾಯಿನೇ ಈ ರೀತಿ ಇರ್ತಾರೆ. ಒಂದು ಕಪ್ ಚಾಯ್ ಮಾಡಿಕೊಟ್ರೆ, ಒಂದು ಇದು ಮಾಡಿದ್ರೆ ಸಹಿತ ಅವರಿಗೆ ಅದು ಎಷ್ಟು ನಾವು ಸೇವೆ ಮಾಡ್ಕೋತಾ ಇದ್ದೀವಿ ಅಂತ ಅನಿಸ್ತದ. ಖರೆ ಅದು ತಪ್ಪದ. ಸೇವೆ ಮಾಡ್ಕೊಳ್ಳೋದಲ್ಲ, ನಮ್ಮ ಭಾಗ್ಯ ಆಯ್ತದ. ನಮಗೆ ಮಾಡ್ಕೊಳ್ಳೋಂಥ ನಮ್ಮ ಅಮ್ಮನೂ ಇಲ್ಲ, ಇರೋದು ನಮ್ಮ ಅಪ್ಪಾಜಿ ಅದಾರ. ಅವ್ರು ಸೇವೆ ಮಾಡಾಗ ನಾವು ಮಾಡೋದು. ನಮ್ಮ ತಂದೆ ತಾಯಿ ಈ ರೀತಿ ಅದಾರ ನೋಡಿ. ಏನು ಮಾಡ್ತೀರಾ?
ಚಾ ಚಲೋ ಆಗೈತ್ರಿ. ಚಾ ಚಲೋ ಆಗೈತಿವ. ಚಾದ ಎಲಿ ಪಪ್ಪಳ ಹಾಕೇರಿ. ಹಾ ಸೇವಿನೇ ಬರ್ಬಾರ ಆಗೈತಿ. ಹಾ ಚಾ ಸೇವೆ ಹಾಕತ್ರಿ. ಮತ್ ನಿಮಗ ನೆಗಡಿ ಕೆಮ್ಮು ಬಂದೈತಿ, ಮತ್ ಚಾದ ಎಲಿ ಹಾಕಿ ಮಾಡೋನ್ಗಪ್ಪ ಅಂದೆ. ಮತ್ ಕುಡಿದ್ರಿ ಚಲೋ ಆತು. ಅತ್ತೆಯ ಪಿಕ್ಚರ್ ಹಚ್ಚೇನ್ರಿ. ಪಿಕ್ಚರ್ ಹಾ ಕತ್ಲ ನೀವ್ ಆಳ್ಬಾರ್ದ್ರಿ. ಹಾ ನೀವ್ ಅಳೋದ್ ಮಾಡ್ಬೇಡ್ರಿ ಪಿಕ್ಚರ್ ನೋಡಿ. ಹಾ ಇಲ್ಲ ನನ್ ಕಣ್ ಮೊದ್ಲ ಚಲೋ ಇಲ್ಲ. ನಿಮಗ ಚಲೋ ಪಿಕ್ಚರ್ ಹಚ್ಚೇನಿ. ಹಾ ಆತು ಯವ್ವ. ಬಂಗಾರದ ಪಂಜರ. ಹಾ ಚಲೋ ಐತೆ. ಹಾ ಬರ್ರಿ ಕೂಡ್ ಬರ್ರಿ ನೋಡ್ಬರ್ರಿ. ಸಣ್ಣ ಸ್ವಲ್ಪ ಪಿಕ್ಚರ್ ಹಾ ಪಿಕ್ಚರ್ ಆ ಕಡೆ ಅದ. ಬರ್ರಿ ನೋಡ್ಬರ್ರಿ. बरं चित्र फोन करणार कमला. पाऊस पडाले इकडे तिथं महिना होत आला. ನೋಡಿ ಪಿಕ್ಚರ್ ಭಾಳ ಕಾಮಿಡಿನೂ ಅದ, ಚಲೋ ಅದ. ಯಾವಾಗಾದ್ರೂ ನೀವು ನೋಡ್ರಿ. ಬಂಗಾರದ ಪಂಜರ ಅಂತ ಅದ. ಸ್ಪೆಷಲ್ ಇವತ್ತ ಇಡ್ಲಿ. ನಿನ್ನೆ ನಾ ಹೇಳಿದ್ದೆ ನಿಮಗೆ ಇಡ್ಲಿದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ. ಇವತ್ತ ಇಡ್ಲಿ ಮಾಡ್ತಾ ಇದ್ದೀನಿ ಹುಡುಗರಿಗೆ. ಬೆಳಿಗ್ಗೆ ನಾವು ಚಟ್ನಿ ಮಾಡಿದ್ವಿ ದೋಸೆ ಸಲುವಾಗಿ ನಾ ಅದ ಕೊಡ್ತಾ ಇದ್ದೀನಿ. ನಾಳೆದ ಸ್ಪೆಷಲ್, ನಾಳೆ ಸಂಡೇದ ಸ್ಪೆಷಲ್ ಅಡಿಗೆ ಇವತ್ತ ತರಿಸ್ಬಿಟ್ಟಿದ್ದೇವೆ. ಟೈಮ್ 7:30 ಆಯ್ತು. ಪಿಕ್ಚರ್ ನೋಡ್ಕೊಂಡು ಕೂತಾರೆ ಇವ್ರೆ. ನಾ ಹೇಳಿದ್ದೆಲ್ಲ ನಿಮ್ಗೆ ಇಡ್ಲಿ ಮಾಡ್ಕೊಡ್ತಾ ಇದ್ದೀನಿ ಹುಡುಗರಿಗೆ ಅಂತ. ಹುಡುಗರಿಗೆ ಭಾಳ ಇಷ್ಟ ಆಗ್ತದೆ. ಭಾಳ ದಿನ ನಂತರ ಇಡ್ಲಿ ಮಾಡಿದ್ದೀನಿ. ಮತ್ತು ಚಟ್ನಿ ಇದೆ, ಇಲ್ಲಿ ತಿನ್ಲಿ ಸೊಪ್ಪು ತನಗಾದ್ಮೇಲೆ ಕರಿಯೋಣ ಅವರಿಗೆ. ಶಾಂಭವಿಂತೂ ಭಾಳ ಖುಷಿ ಆಗ್ಯಾಳ. ಎಲ್ಲ ಮನೆ ಒಳಗಿನ ವಾತಾವರಣ ಚೇಂಜ್ ಆಗೈತಿ. ಹೊಟ್ಟೆ ತುಂಬ ಊಟ ಆಗತ್ತದ ಟೈಮ್ದಾಗ. ಆಮೇಲೆ ಎಲ್ಲ ಇರ್ತೈತಿ ಅವ್ರಿಗೆ ತಿನ್ನಾಕ. ಆ ರೀತಿ ಆಗತೈತಿ. ಈಗ ಎಷ್ಟು ಹಿರಿಯರ ಮನೆಗೆ ಬಂದಾಗ ಮನೆ ಒಳಗಿನ ವಾತಾವರಣ ಚೇಂಜ್ ಆಗ್ತದೆ ಅಂತಾರಲ್ಲ, ಹಂಗಾಗ್ಬಿಟ್ಟೈತಿ ನಮ್ದು. ಅಂದರೆ ಭಾಳ ತನಕ ನೆನೆಸಿ ಹಿಂಗೆ ಇಟ್ಟಿಲ್ಲ, ರಾತ್ರಿ ಎಲ್ಲ ಇಟ್ಟಿಲ್ಲ. ನಂಗೆ ಗೊತ್ತದ ಅವಳಿಗೆ ಇಡ್ಲಿ ದೋಸೆ ಇಷ್ಟ ಆಯ್ತು ಅಂತ ಮೊದಲಿಂದ. ಅಲ್ಲಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ತಿನ್ನು ಚಟ್ನಿ ತಗೋ. ಈಗ ನಿನ್ನೆ ರಾತ್ರಿ ನೆನೆಸಿದ್ದು ಇವತ್ತು ಬೆಳಿಗ್ಗೆ ಮಿಕ್ಸರ್ ಹುಳಿ ಆಗ್ಯಾವ. ಹಾಂ ಮಿಕ್ಸರ್ ಮಾಡಿದ್ದು. ಆಮೇಲೆ ಈಗ ಕರೆಕ್ಟ್ ಅದ್ರದ್ದು ಹಿಟ್ಟು ತಯಾರಾಯ್ತು. ಆಮೇಲೆ ಈಗ ಫ್ರಿಜ್ ಒಳಗೆ ಇಟ್ಬಿಟ್ಟು. ಅಂದ್ರೆ ಅದ್ರ ಪೂರ್ತಿ ರಾತ್ರಿ ಎಲ್ಲ ಅದು ಇದನ್ನಾಗಲಿಲ್ಲ. ಹಿಂಗೆ ಭಾಳ ಉಬ್ಬಿ ಹೊರಗೆ ಬಂದು ಬೀಳಿಲ್ಲ. ಬೆಳಿಗ್ಗೆ ಮಾಡಿದ್ವಲ್ಲ 10 ಗಂಟೆಗೆ. ಹೇಳ್ದೆ ಕೇಳ್ದೆ ಅನ್ನಾಗ ಇಷ್ಟ ಆಗ ಅನ್ನ ಇರಲಿ ತನ್ನ ಚಟ್ನಿ ತಿನ್ನಲಿ ಅಂತ ಹೇಳಿ ಅದು ಚಟ್ನಿ ಮತ್ತು ಎಲ್ಲ ಚಟ್ನಿ ಎಲ್ಲ ಇಟ್ಟು ಮೆಲೋ ಡ್ರಾಮಾಟಿಕ್ ಇಲ್ಲ ಇದು. ಇನ್ನೊಂದು ಎಷ್ಟೊಂದು ಚಟ್ನಿ ಉಳ್ಸ್ಯಾರ ನೋಡಿ ಇದ್ರಾಗ. ಆಮೇಲೆ ಇಬ್ಬರು ಸೇರಿ ನಿಂಗೆ ನೀ ತಿನ್ನು ನಾ ತಿನ್ನು ಅನ್ಕೋತ ಇಬ್ಬರು ಏನು ಮಾಡತ್ತಾರ, ಆ ಚಟ್ನಿ ಹಾಕೊಂಡು ಒಂದು ತಿನ್ನತ್ತಾರ ನೋಡಿ. ಮತ್ತು ಇವ್ರು ಉಳ್ಸಿದ್ದು ನಾ ತಿಂದು ಕೂತ್ಕೊಡ್ತೇನೆ ಈಗ. ಅಂದ್ರೆ ನಿನ್ ಸಲಾಗ ಹೊಡಿತಾನೆ. ಯಾಕೆ ನೀವು ತಿನ್ನಲ್ಲ? ತಿಂದು ಮತ್ತು ನಾಳೆ ಮಾಡ್ಕೋತೇವಲ್ಲ. ಮತ್ತು ಅಭಿಮಾನಿಗಳೇ ನೋಡ್ಕೊಂಬಂದ್ರಲ್ಲ ವಿಡಿಯೋ. ಇವತ್ತಿನ ದಿನ ಏನೇನು ಮಾಡಿದ್ದೀವಂತ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಕಮೆಂಟ್ಗಳೂ ಮಾಡ್ತಾಯಿರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ. ಅಭಿಮಾನಿಗಳೇ ನೋಡಿದ್ರಲ್ಲ ಎಷ್ಟು ವಿಡಿಯೋಗಳು ನಿಮ್ಮ ಜೊತೆ ಮಾಡಿದ್ರು, ಎಷ್ಟು ಮಾತಾಡಿದ್ರು. ಅವು ಏನು ಮಾತುಗಳು ಮುಗಿಯೋದಿಲ್ಲ. ವಿಡಿಯೋ ಮುಗಿಸುವಂಥ ಟೈಮ್ ಬಂತ ಈಗ. ಮತ್ತು ನಾಳೆ ನಿಮ್ಗೆ ಸಿಗ್ತೀವಿ ನಾವು. ಇವತ್ತಿನ ವಿಡಿಯೋ ಒಳಗೆ ಇದೆಲ್ಲ ಅದ ನೋಡ್ರಿ. ಹಾಂ.